ಜಾತಿ ಗಣತಿಯ ಜಟಾಪಟಿ ಜೋರಾಗಿದೆ. ಇದಕ್ಕೆ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಒಕ್ಕಲಿಗ ಶಾಸಕರಾದಂಥ ಬಾಲಕೃಷ್ಣ ಸರ್ ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಡಿ ಕೆ ಶಿವಕುಮಾರ್ ಅವರು ಸಂಜೆ ಸಭೆ ಕರೆದಿದ್ದಾರೆ. ರಾಜ್ಯದಲ್ಲಿ ಪರ ವಿರೋಧ ಪಕ್ಷ ಎಲ್ಲ ಪಕ್ಷಗಳಲ್ಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಇದನ್ನು ಯಾವ ರೀತಿ ನೋಡ್ತೀರಿ ನೀವು? ಮೊದಲನೇದಾಗಿ ನೀವು ಒಕ್ಕಲಿಗರ ಶಾಸಕ ಅಂತ ಹೇಳಿದ್ರಿ. ನಾನು ಶಾಸಕ, ಎಲ್ಲ ಜನಾಂಗಕ್ಕೂ ಶಾಸಕ. ನಾನು ಹುಟ್ಟಿರ್ತಕ್ಕಂಥದ್ದು ಒಕ್ಕಲಿಗ ಕಮ್ಯುನಿಟಿ ಆದರೂ ಕೂಡ ಶಾಸಕ, ಎಲ್ಲ ಜನಾಂಗಕ್ಕೂ ಶಾಸಕ ನಾನು. ಒಂದನೇದಾಗಿ. ಎರಡನೇದಾಗಿ, ಇವತ್ತು ಸಭೆಯನ್ನು ಕರೆದಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು. ಈ ಜಾತಿ ಗಣತಿ ವಿಚಾರವಾಗಿ ಯಾವ ರೀತಿ ಅವರು ಸಮೀಕ್ಷೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ವರದಿಯನ್ನು ಬಹುಶಃ ಅಲ್ಲಿ ಕೊಡ್ತಾರೆ. ಅದಾದ ನಂತರ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಸುಮಾರು 10 ವರ್ಷದಿಂದ ಇದೊಂದು ವರದಿ ಪೆಂಡಿಂಗ್ ಇತ್ತು ಸರ್. ಇವತ್ತು ಏನು ಸಚಿವ ಸಂಪುಟ ಸಭೆಗೆ ಬಂದಿದೆ. ಇದರ ಅಂಕಿಅಂಶಗಳು ಸೋರಿಕೆ ಆಗಿರೋದ್ರಿಂದ ಒಕ್ಕಲಿಗ ಲಿಂಗಾಯತ ಜನಸಂಖ್ಯೆ ಕುಸಿತ ಆಗಿದೆ ಅನ್ನುವಂಥ ಆರೋಪ ಬರ್ತಾ ಇದೆ. ಸೋರಿಕೆ ಏನಾಗಿಲ್ಲ. ಮುಖ್ಯಮಂತ್ರಿಗಳು ಎಲ್ರಿಗೂ ಕೂಡ ವರದಿಯ ಕಾಪಿಗಳನ್ನು ಎಲ್ಲ ಜನಾಂಗದ ಮಂತ್ರಿಗಳಿಗೂ ಕೂಡ ಕೊಟ್ಟಿದ್ದಾರೆ. ಪರಿಶೀಲನೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದ್ರ ಪರಿಶೀಲನೆಗೋಸ್ಕರನೇ ಇವತ್ತು ನಮ್ಮನ್ನು ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ನಾವು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಸರ್, ಈ ವರದಿ ಒಪ್ತೀರಾ ನೀವು? ಅದು ಸಮೀಕ್ಷೆ ನಂತರ ನಾವು ಅಲ್ಲಿ ನಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ ನಂತರ ಒಪ್ಪಬೇಕು, ಇನ್ನೊಂದು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತಕ್ಕಂಥದ್ದು. ವಿಚಾರನೇ ಸಂಪೂರ್ಣವಾಗಿ ತಿಳ್ಕೊಳ್ದೇ ನಾವು ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ. ಸರ್, ಕುಮಾರಸ್ವಾಮಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಎಕ್ಸ್ ಮೂಲಕ. ದ್ವೇಷ ರಾಜಕಾರಣ ಮಾಡ್ತಿದ್ದಾರೆ, ಒಕ್ಕಲಿಗರ ವಿರುದ್ಧ ಇದು ತುಳಿಯೋ ಕೆಲಸ ಆಗ್ತಾಯಿದೆ, ಇದರ ವಿರುದ್ಧ ಹೋರಾಟ ಮಾಡ್ತೀವಿ. ಈ ಜನಾಂಗ ಭಾಳ ವರ್ಷಗಳಿಂದ ದೇವೇಗೌಡರು ಕುಮಾರಸ್ವಾಮಿನೇ ನಂಬ್ಕೊಂಡಿತ್ತು. ಆದರೆ ಅವರು ಬರೀ ಓಟ್ ಹಾಕ್ಸ್ಕೊಳ್ಳೋಕ್ಕೆ ಮಾತ್ರ ಸ್ಥಿಮಿತ ಆಗಿದ್ದಾರೆ ಕುಮಾರಸ್ವಾಮಿರವರು. ಯಾವುದೇ ಜನಾಂಗಕ್ಕೆ ನ್ಯಾಯ ಕೊಡ್ತಕ್ಕಂಥ ವಿಚಾರದಲ್ಲಿ ಯಾವತ್ತೂ ಕೂಡ ಮುಂದೆ ಬಂದಿಲ್ಲ ಅವರು. ಈ ಜನಾಂಗಕ್ಕೆ ಸಾಕಷ್ಟು ಅನ್ಯಾಯ ಆಗಿರ್ತಕ್ಕಂಥ ವಿಚಾರವಾಗಿ ಅದಕ್ಕೆ ಅವರು ಕೂಡ ಪಾಲ್ದಾರರು. ಅದಕ್ಕೆ ಕುಮಾರಸ್ವಾಮಿರವರು ಮಾತಕ್ಕೆ ಮುಂಚೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಹೆಸರು ಹೇಳಿದ್ರೆ ನನಗೆ ಒಕ್ಕಲೂರು ನನ್ನ ಪರ ನಿಲ್ತಾರೆ ಅಂತಕ್ಕಂಥ ಭಾವನೆ ಇರ್ಬೋದು ಅವ್ರಿಗೆ. ಅದರಿಂದ ಮಾತಕ್ಕೆ ಮುಂಚೆ ಅವರು ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ ಹೆಸರು ಹೇಳ್ತಾರೆ. ಬಹುಶಃ ಅದು ಮುಂದಿನ ದಿವಸಗಳಲ್ಲಿ ಅದು ಪಲ್ಸಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗೋದಕ್ಕೆ ಒಂದು ಅವಕಾಶ ಕೇಳಿದರು. ಆದರೆ ಇವಾಗ ವರದಿ ಬಂದಿರೋದ್ರಿಂದ ಇಲ್ಲಿ ಮೀಸಲಾತಿ ಹೆಚ್ಚಳ ಆಗುತ್ತೆ. ಈ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಧರ್ಮ ಸಂಕಟ ಎದುರಾಗುತ್ತಾ? ವರದಿಗೂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಕ್ಕೂ ಯಾವುದೂ ಸಂಬಂಧ ಇಲ್ಲ. ವೀರಪ್ಪ ಮೊಯ್ಲಿ ಅವರ ಜನಾಂಗ ಎಷ್ಟಿತ್ತು, ಅವ್ರು ಮುಖ್ಯಮಂತ್ರಿಗಳಾಗಿರಲಿಲ್ವೇ? ದಿನೇಶ್ ಗುಂಡೂರಾವ್ ಅವರ ಜನಾಂಗ ಎಷ್ಟಿತ್ತು, ಅವ್ರು ಮುಖ್ಯಮಂತ್ರಿಗಳಾಗಿಲ್ವಾ? ಆ ಥರ ಅನೇಕ ಉದಾಹರಣೆಗಳಿದ್ದಾವೆ. ಇಲ್ಲಿ ಯಾರೂ ಶಕ್ತಿಯುತವಾಗಿ ಪಕ್ಷವನ್ನು ಬಲವರ್ಧನೆ ಮಾಡಿದ್ದಾರೆ, ಪಕ್ಷ ಕಟ್ಟಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಒಂದು ಜಾತಿ ಆಧಾರಿತವಾಗಿ ಮಾತಾಡ್ತಕ್ಕಂಥದ್ದು ಇದು ಸೂಕ್ತ ಅಲ್ಲ. ಸರ್, ಇವತ್ತು ಸಂಜೆ ಮೀಟಿಂಗ್ ಇದೆ, ಅಜೆಂಡಾ ಏನಾದರೂ ಗೊತ್ತಾಗಿದೆಯಾ? ಏನು ಚರ್ಚೆ? ಅಜೆಂಡಾ ಇದೇ ವಿಚಾರ ಅಂತ ಕಾಣಿಸ್ತಿದೆ, ಜಾತಿ ಗಣತಿ ವಿಚಾರನೇ. ಅಲ್ಲಿ ಏನು ನಮಗೆ ಮಾಹಿತಿಗಳನ್ನ ಕೊಡ್ತಾರೋ ಅದ್ರ ಮೇಲೆ ನಾವು ಚರ್ಚೆ ಮಾಡ್ತೀವಿ. ಸರ್, ಒಕ್ಕಲಿಗ ಸಂಘ ವಿರೋಧ ಮಾಡಿ ಇವತ್ತು ಸಭೆಯನ್ನು ನಡೆಸ್ತಾ ಇದೆ. ಅದರ ಜೊತೆಗೆ BJPಯ ಕೆಲವೊಂದಿಷ್ಟು ಒಕ್ಕಲಿಗ ನಾಯಕರು ವಿರೋಧ ಮಾಡ್ತಿದ್ದಾರೆ. ಕಾಂಗ್ರೆಸ್ನಲ್ಲೂ ಕೂಡ ಸ್ವಪಕ್ಷೀಯರ ಆರೋಪ ಕೇಳಿ ಬರ್ತಾ ಇದೆ. ಇದನ್ನು ಯಾವ ರೀತಿ ತೆಗೆದುಕೊಂಡು ಹೋಗ್ತೀರಿ? ನಾಳೆನೇ ಸಚಿವ ಸಂಪುಟ ಸಭೆ 17ನೇ ತಾರೀಕು ಇರುವಂಥದ್ದು. ಒಂದು ವೇಳೆ ಜಾರಿ ಆದರೆ ಮುಂದಿನ ನಡೆ ಯಾವ ರೀತಿ ಇರುತ್ತೆ? ಸಂಪೂರ್ಣ ಮಾಹಿತಿ ಇಲ್ಲದೆ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಂಪೂರ್ಣ ಮಾಹಿತಿ ತೆಗೆದುಕೊಂಡೇ ಜಾರಿ ಮಾಡಬೇಕು. ಕೆಲವು ಕಡೆ ಮಾಹಿತಿ ಸರಿಯಾಗಿ ಇದನ್ನು ಸಂಗ್ರಹಣೆ ಮಾಡಿಲ್ಲ ಅಂತಕ್ಕಂಥ ವರದಿ ಇದೆ. ಅದರಿಂದ ಆ ಮಾಹಿತಿ ಇಲ್ಲದೆ ಯಾವ ರೀತಿ ಅದ್ರ ಬಗ್ಗೆನೇ ಮೀಟಿಂಗ್ ಕರೆದಿರ್ತಕ್ಕಂಥ ಅದ್ರ ಬಗ್ಗೆ ನಾವು ಅಲ್ಲಿ ಕೂತು ತೀರ್ಮಾನ ಮಾಡ್ತೀವಿ. ಧನ್ಯವಾದ. ಇದಿಷ್ಟು ಶಾಸಕ ಬಾಲಕೃಷ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.